नमः हरि श्रीगुरुभ्यो नमः हरि ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय बोधयस्थितिलयोन्नियतिप्रदाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख करणाय वितताय नमो नमस्ते। सत्कारणाय वितताय नमो नमस्ते। शेषवाड्यमलापहन्त्री अशेषवाग्जाड्यमलापहन्त्री नवं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी स्नेहजिह्वाग्रसुरङ्गनर्तकी ममेह जिह्वाग्रसुरङ्गनर्तकी भवप्रसन्ना वदने च मे श्रीः भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् आनन्दतीर्थमतुलं भजे तापत्रयापहम्। स्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति देवेतं जययोगीन्द्रं कामणच्छिदं सदा देवेतं जययोगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे त्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् प्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಭಗವಂತನಿಗೆ ಸರ್ವೋತ್ತಮತ್ವವನ್ನ ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಏನು ವೇದವ್ಯಾಸ ದೇವರು ಮೊದಲಿಗೆ ಭಗವಂತನಿಗೆ ವಿಶೇಷಣವನ್ನು ಕೊಡುವಾಗ ಈಶಂ ಅಂತ ಹೇಳಿದ್ದಾರೋ ಅದಕ್ಕೆ ಸರ್ವೋತ್ತಮ ಅಂತ ಯಾಕೆ ಅರ್ಥ ಮಾಡಬೇಕು, ಹೇಗೆ ನಿರ್ಣಯ ಮಾಡಬೇಕು ಅಂದ್ರೆ ಮಹಾಭಾರತ ವಾಕ್ಯಗಳಿಂದಲೇನೆ ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಮೊದಲಿಗೆ ತಿಳಿಸಿಕೊಟ್ಟದ್ದು ಆದಿ ಅಂತ್ಯದಲ್ಲಿ ಇರತಕ್ಕಂತಹ ಒಂದು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಶ್ಲೋಕವನ್ನ ಉದಾಹರಣೆ ಮಾಡಿ ಆದರೂ ನಂತರದಲ್ಲಿ ಮಧ್ಯದಲ್ಲಿ ಇರುವಂತಹ ಮಹಾಭಾರತ ಗ್ರಂಥದ ಮಧ್ಯದಲ್ಲಿ ಇರುವಂತಹ ಒಂದು ಶ್ಲೋಕವನ್ನ ಉದಾಹರಣೆಯನ್ನು ಮಾಡಿದರು ಶ್ರೀಮದಾಚಾರ್ಯರು. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಎಂಬುವಂತಹ ಶ್ಲೋಕ. ಈಗ ಈಗೇನ್ ಮಾಡ್ತಾ ಇದ್ದಾರೆ ಮುಂದೆ ಅಂತಂದ್ರೆ ತತ್ರೈವ ಅನ್ಯದ್ವಾಕ್ಯಂ ಉದಾಹರತಿ. ಇಲ್ಲೇ ಹಿಂದಿನ ಸತ್ಯಂ ಸತ್ಯಂ ಪುನಃ ಸತ್ಯಂ ಅಂತ ಏನು ಶ್ಲೋಕ ಹೇಳಿದ್ದಾರೋ ಅದರ ಹತ್ತಿರದಲ್ಲಿ ಇರ್ತಕ್ಕಂತಹ ಮತ್ತೊಂದು ಶ್ಲೋಕ, ಅದನ್ನ ಇಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾ ಇದ್ದಾರೆ. ಇದು ಕೂಡ ಹರಿ ಸರ್ವೋತ್ತಮತ್ವವನ್ನ, ವಿಷ್ಣುವಿಗೆ ಸರ್ವೋತ್ತಮತ್ವವನ್ನೇ ಹೇಳುವಂತಹ ಒಂದು ಶ್ಲೋಕ, ಮಹಾಭಾರತದಲ್ಲಿ ಬಂದಂತಹ ಶ್ಲೋಕ. 70ನೆಯ ಶ್ಲೋಕ.
ಆಲೋಢ್ಯ ಸರ್ವಶಾಸ್ತ್ರಾಣಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣಃ ಸದಾ ಧ್ಯೇಯೋ ನಾರಾಯಣಃ ಸದಾ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣಃ ಸದಾ ಎಂಬುದಾಗಿ 70ನೆಯ ಶ್ಲೋಕ ಪದವಿಭಾಗ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಂ ಏಕಂ ಸುನಿಷ್ಪನ್ನಂ ಧ್ಯೇಯಃ ನಾರಾಯಣಃ ಸದಾ ಎಂಬುದಾಗಿ ಪದವಿಭಾಗ. ಮೊದಲಿಗೆ ಹೇಳ್ತಾ ಇದ್ದದ್ದು ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ. ಸರ್ವಶಾಸ್ತ್ರಾಣಿ ಎಂಬುದು ಇದು ಎರಡೂ ಕಡೆ ಹಚ್ಕೊಳ್ಬೇಕು ಅಂತ ಟಿಪ್ಪಣಿಕಾರ ಬರೀತಾರೆ. ಸರ್ವಶಾಸ್ತ್ರಾಣಿ ಇತಿ ಉಭಯತ್ರ ಸಂಬದ್ಧತೆ ಅಂದ್ರೆ ಸರ್ವಶಾಸ್ತ್ರಾಣಿ ಆಲೋಡ್ಯ ಸರ್ವಶಾಸ್ತ್ರಾಣಿ ಪುನಃ ಪುನಃ ವಿಚಾರ್ಯ ಅಂತ ಆ ಒಂದೇ ಸತಿ ಇರುವಂತಹ ಸರ್ವಶಾಸ್ತ್ರಾಣಿ ಎಂಬುದನ್ನ ಎರಡೂ ಕಡೆ ಹಚ್ಕೊಳ್ಬೇಕು. ಸರ್ವಶಾಸ್ತ್ರಾಣಿ ಆಲೋಡ್ಯ ಸರ್ವಶಾಸ್ತ್ರಾಣಿ ಪುನಃ ಪುನಃ ವಿಚಾರ್ಯ ಅಂತ ಹೀಗೆ ಅನ್ವಯ ಮಾಡಿಕೊಳ್ಳಬೇಕು. ಆಲೋಡ್ಯ ಎಂಬುದಕ್ಕೂ ವಿಚಾರ್ಯ ಎಂಬುದಕ್ಕೂ ಒಂದೇ ಅರ್ಥ. ಒಂದೇ ಅರ್ಥ ಇದ್ದಾಗ ಎರಡು ಬಾರಿ ಆ ಶಬ್ದವನ್ನ ಯಾಕೆ ಹೇಳಿದ್ರು ಅಂತ, ಎರಡು ಬಾರಿ ಯಾಕಿದೆ ಅಂತ ಪ್ರಶ್ನೆ ಬರ್ತದೆ. ಆಲೋಡ್ಯ ವಿಚಾರ್ಯ ಅಂತ ಹೇಳಿ ಒಂದೇ ಅರ್ಥವನ್ನು ಹೇಳುವಂತಹ ಶಬ್ದಗಳು. ಅದಕ್ಕೆ ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ. ಆಲೋಡ್ಯ ಎಂಬುದಕ್ಕೆ ಏನ್ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ, ಸಾಮಾನ್ಯತಃ ದೃಷ್ಟ್ವಾ ಸರ್ವಶಾಸ್ತ್ರಾಣಿ ಆಲೋಡ್ಯ ಅಂತಂದ್ರೆ ಸರ್ವಶಾಸ್ತ್ರಗಳನ್ನ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಅದನ್ನ ಅದರ ಬಗ್ಗೆ ತಿಳಿದುಕೊಂಡು ಅಂತ ಅರ್ಥ, ಅದನ್ನ ನೋಡಿ ಅಂತ ಅರ್ಥ. ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರಗಳನ್ನ ನೋಡಿದಾಗ ಅಷ್ಟೇ ಅಲ್ಲ, ಪುನಃ ಪುನಃ ಸರ್ವಶಾಸ್ತ್ರಾಣಿ ವಿಚಾರ್ಯ ಎಂಬುದಕ್ಕೆ ವಿಶೇಷವಾಗಿ ಉಪಕ್ರಮ ಉಪಸಂಹಾರಾದ್ಯೈ ಲಿಂಗೈ ವಿಚಾರ್ಯ. ಉಪಕ್ರಮ ಅಂದ್ರೆ ಪ್ರಾರಂಭಕ್ಕೆ ಉಪಕ್ರಮ ಅಂತ ಕರೀತಾರೆ. ಉಪಸಂಹಾರ ಅಂದ್ರೆ ಕೊನೆಗೆ, ಮತ್ತು ಲಿಂಗ ಅಂದ್ರೆ ಅನುಮಾನಗಳು, ಅನೇಕ ರೀತಿಯಾದಂತಹ ಲಿಂಗಗಳು, ಕಾರಣಗಳು. ಉಪಕ್ರಮ ಉಪಸಂಹಾರ ಲಿಂಗಗಳು ಎಲ್ಲವುಗಳಿಂದಲೂ ಕೂಡ ವಿಚಾರಣೆ ಮಾಡಿದಾಗ ಈಗಲೇ ಒಂದು ತಿಳಿಸಿಕೊಟ್ರು. ಹಿಂದೆ 67ನೇ ಶ್ಲೋಕ, ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಎಂಬುದು ಇದು ಉಪಕ್ರಮದಲ್ಲಿಯೂ ಬಂದಿದೆ, ಉಪಸಂಹಾರದಲ್ಲಿ ಬಂದಿದೆ. ಹೀಗಾಗಿ ಇದರಿಂದ ಗೊತ್ತಾಗ್ತದೆ, ಪ್ರಾರಂಭದಲ್ಲಿಯೂ ಇದೇ ವಿಚಾರವನ್ನು ಹೇಳಿದ್ದಾರೆ, ಕೊನೆಯಲ್ಲೂ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇಡೀ ಶಾಸ್ತ್ರಕ್ಕೆ ಇದೇ ಮುಖ್ಯವಾದಂತಹ ವಿಷಯ ಅಂತ ಸ್ಪಷ್ಟವಾಗಿ ತಿಳಿಯುತ್ತದೆ. ಹಾಗೆ ವಿಚಾರ್ಯ ಅಂದ್ರೆ ಹೀಗೆ ತಿಳಿದುಕೊಳ್ಳೋದು. ಆರಂಭ ಅಂದ್ರೆ ಉಪಕ್ರಮ ಉಪಸಂಹಾರ, ಅನೇಕ ಲಿಂಗಗಳು ಕಾರಣಗಳು ಅಂತ ಅರ್ಥ. ಆ ಎಲ್ಲ ಲಿಂಗಗಳಿಂದ ಉಪಕ್ರಮ ಉಪಸಂಹಾರಗಳಿಂದ ವಿಚಾರ ಮಾಡಿ ತಿಳಿದುಕೊಳ್ಳೋದು, ವಿಶೇಷವಾಗಿ ತಿಳಿದುಕೊಳ್ಳುವುದು ಅಂತ ಅರ್ಥ. ಅದಕ್ಕೆ ಹೀಗೆ ಅರ್ಥ ಮಾಡಿಕೊಂಡಂತೆ ಆಯಿತು. ಸರ್ವಶಾಸ್ತ್ರಾಣಿ ಆಲೋಡ್ಯ ಅಂದ್ರೆ ಸಾಮಾನ್ಯತಃ ಎಲ್ಲ ಶಾಸ್ತ್ರಗಳನ್ನ ನೋಡಿ, ಅಷ್ಟೇ ಅಲ್ಲ ಪುನಃ ಪುನಃ ಸರ್ವಶಾಸ್ತ್ರಾಣಿ ವಿಚಾರ್ಯ, ಮತ್ತೆ ಮತ್ತೆ, ಬರೀ ಒಂದು ಬಾರಿ ಅಲ್ಲ, ಪುನಃ ಪುನಃ ಅಂತ ಅದನ್ನೇ 2 ಬಾರಿ ಶಬ್ದವನ್ನು ಹೇಳಿದ್ದಾರೆ. ಬರೀ ಮತ್ತೆ ಸರ್ವಶಾಸ್ತ್ರಗಳನ್ನು ನೋಡಿ ಅಂತಂದ್ರೆ ಒಂದ್ಸತಿ ಓದಿರ್ತದೆ ಎಲ್ಲ ಶಾಸ್ತ್ರಗಳನ್ನ, ಮತ್ತೊಂದು ಬಾರಿ ಓದಿದ್ರು ಹಾಗಲ್ಲ. ಮತ್ತೆ ಮತ್ತೆ ಅನೇಕ ಎಲ್ಲ ಶಾಸ್ತ್ರಗಳನ್ನು ಮತ್ತೆ ಮೆಲುಕು ಹಾಕ್ತಾನೆ ಇರೋದು. 1 ಬಾರಿ 2 ಬಾರಿ 3 ಬಾರಿ 4 ಅನೇಕ ಬಾರಿ. ಅದಕ್ಕೆ ಪುನಃ ಪುನಃ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಎಲ್ಲ ಶಾಸ್ತ್ರಗಳನ್ನ ಸಾಮಾನ್ಯವಾಗಿ ನೋಡಿ, ಎಲ್ಲ ಶಾಸ್ತ್ರಗಳನ್ನು ಮತ್ತೆ ಮತ್ತೆ ಮೇಲಿಂದ ಮೇಲೆ ಉಪಕ್ರಮ ಉಪಸಂಹಾರ ಲಿಂಗಗಳಿಂದ ವಿಚಾರಿಸಿ ನೋಡಿದಾಗ ಏನಾಗ್ತದೆ ಅಂತಂದ್ರೆ,
ಸದಾ ನಾರಾಯಣ ಇದಮೇ ನಾರಾಯಣ ಧ್ಯೇಯ, ಯಾವಾಗಲೂ ಕೂಡ ಭಗವಂತ ನಾರಾಯಣನೇ ಧ್ಯಾನಕ್ಕೆ ವಿಷಯನಾದವನು ಅಂತ ತಿಳಿದು ಬರ್ತದೆ. ಎಲ್ಲಾ ಶಾಸ್ತ್ರಗಳನ್ನ ವಿಚಾರ ಮಾಡಿ ನೋಡಿದಾಗ ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಿದಂತಹದ್ದು ತಿಳಿದುಕೊಳ್ಳಬೇಕಾದದ್ದು ಏನು ಅಂದ್ರೆ ನಾರಾಯಣನೇ ಧ್ಯಾನಕ್ಕೆ ವಿಷಯನಾದವ, ಭಗವಂತ ನಾರಾಯಣನನ್ನೇ ನಾವು ಧ್ಯಾನ ಮಾಡಬೇಕು, ಅವನ ಸ್ಮರಣೆ ಮಾಡಬೇಕು, ಸ್ತೋತ್ರ ಮಾಡಬೇಕು, ಅವನೇ ಉತ್ತಮ ಅಂತ. ಹೀಗೆ ನೋಡಿ, ಇದಮೇಕಂ, ಇದಮೇಕಂ ಅಂದ್ರೆ ಇದಮೇವ ಏಕಂ ಎಂಬುದಕ್ಕೆ ಮುಖ್ಯ ಅಂತ ಅರ್ಥ. ನಾರಾಯಣ ಯಾವಾಗಲೂ ಧ್ಯೇಯನಾದವನು ಮತ್ತು ಇದಂ ಏಕಂ, ಈ ನಾರಾಯಣನೇ ಆ ಮುಖ್ಯನಾದವನು ಅಂತ ಗೊತ್ತಾಗ್ತದೆ. ಎಲ್ಲ ಶಾಸ್ತ್ರಗಳಲ್ಲಿಯೂ ಇದನ್ನೇ ಹೇಳ್ತಾ ಇದ್ದುದರಿಂದ ನಾರಾಯಣನೇ ಮುಖ್ಯನಾದವನು ಅಂತ ಸುನಿಷ್ಪನ್ನಂ, ನಿಶ್ಚಿತಂ, ಅದು ನಿಶ್ಚಿತವಾಗ್ತದೆ ನಮಗೆ. ಹೀಗಾಗಿ ಇದು ಕೂಡ ಒಂದು ಪ್ರಮಾಣ. ಎದಕ್ಕೆ ಪ್ರಮಾಣ? ಸರ್ವೋತ್ತಮತ್ವವನ್ನ ಹೇಳುವಂತಹ ವಿಷಯದೊಳಗೆ ಇದು ಶ್ಲೋಕವು ಕೂಡ ಪ್ರಮಾಣವಾಗ್ತದೆ ಅಂತ ಉದಾಹರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಅರ್ಥವನ್ನ ತಿಳಿಸಿಕೊಟ್ಟಿದ್ದಾರೆ ಟಿಪ್ಪಣಿಕಾರರು. ಇಷ್ಟು ಶ್ಲೋಕದ ಅರ್ಥ. ಯಾವಾಗಲೂ ಎಲ್ಲ ಶಾಸ್ತ್ರಗಳನ್ನ ಸಾಮಾನ್ಯವಾಗಿ ನೋಡಿದಾಗ, ವಿಶೇಷವಾಗಿ ನೋಡಿದಾಗ ನಾರಾಯಣನೇ ಧ್ಯೇಯ, ನಾರಾಯಣನೇ ಮುಖ್ಯ ಅಂತ ಇದು ನಿಶ್ಚಿತವಾಗ್ತದೆ ಅಂತ ಶ್ಲೋಕದ ಅರ್ಥ. ಇಲ್ಲಿ ಮೇಲೆ ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಅಂತ, ಆಲೋಢ್ಯ ಅಂದ್ರೂ ಒಂದೇ ಅರ್ಥ, ವಿಚಾರ್ಯ ಅಂದ್ರೂ ಒಂದೇ ಅರ್ಥ ಅಂತ ನಾವು ಇಟ್ಕೊಂಡು ಅದಕ್ಕೆ ಅರ್ಥವನ್ನು ಹೇಗೆ ಮಾಡಿದ್ದು, ಆಲೋಢ್ಯ ಎಂಬುದಕ್ಕೆ ಸಾಮಾನ್ಯವಾಗಿ ತಿಳಿದುಕೊಂಡು ಸಾಮಾನ್ಯವಾಗಿ ನೋಡಿ ಅಂತ ಅರ್ಥ ಮಾಡಿದ್ದು. ವಿಚಾರ್ಯ ಅಂತಂದ್ರೆ ಮತ್ತೆ ಮತ್ತೆ ವಿಶೇಷವಾಗಿ ಉಪಕ್ರಮ ಉಪಸಂಹಾರ ಲಿಂಗ ಮೊದಲಾದವುಗಳಿಂದ ವಿಚಾರಿಸಿ ಎಲ್ಲ ಶಾಸ್ತ್ರಗಳನ್ನ ನಾರಾಯಣನೇ ಧ್ಯೇಯ, ನಾರಾಯಣನೇ ಮುಖ್ಯ ಅಂತ ಗೊತ್ತಾಗ್ತದೆ ಅಂತ ವ್ಯಾಖ್ಯಾನ ಮಾಡಿದ್ದು. ಇನ್ನೊಂದು ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ. ಆಲೋಢ್ಯ ಎಂಬುದಕ್ಕೆ ಆಲೋಢ್ಯ ಮಥಿತ್ವ ಅಂತ ಅರ್ಥ. ಮಥನ ಮಾಡಿ, ಎಲ್ಲ ಶಾಸ್ತ್ರಗಳನ್ನ ಮಥನ ಮಾಡಿ ಅಂದ್ರೆ ಆ ಕಡೆ ಮಥನ ಮಾಡೋದು ಅಂದ್ರೆ ಏನು? ಕಡಗೋಲಿನಿಂದ ಮಥನ ಮಾಡೋದು, ಒಂದ್ಸತಿ ಹೀಗೆ ಒಂದ್ಸತಿ ಹೀಗೆ, ಆ ರೀತಿ ಶಾಸ್ತ್ರಗಳ ಮಥನ ಮಾಡೋದು ಅಂದ್ರೆ ಒಂದು ಬಾರಿ ಈ ಶಾಸ್ತ್ರಗಳನ್ನ ಮತ್ತೊಂದು ಬಾರಿ ಇನ್ನು ಬೇರೆ ಶಾಸ್ತ್ರಗಳನ್ನ, ಅದನ್ನ ಇದನ್ನ ಹೀಗೆ ಅದನ್ನ ಶಾಸ್ತ್ರಗಳಲ್ಲಿ ಮಥನ ಮಾಡಿ ಅಂದ್ರೆ ಅರ್ಥ. ಹೀಗಾಗಿ ಆಲೋಢ್ಯ ಎಂಬುದಕ್ಕೆ ಮಥಿತ್ವ ಅಂತ ಅರ್ಥ, ಮಥನ ಮಾಡಿ ಅಂತ ಅರ್ಥ. ತದೇವ ಸ್ಪಷ್ಟಯತಿ, ನೋಡಿ ಈ ಎರಡನೇ ವ್ಯಾಖ್ಯಾನ ಏನು ಅಂದ್ರೆ ತದೇವ ಸ್ಪಷ್ಟಯತಿ, ಮುಂದಿಂದು ಪುನಃ ಪುನಃ ಸರ್ವಶಾಸ್ತ್ರಾಣಿ ವಿಚಾರ್ಯ ಅಂತ ಏನಿದೆಯೋ ಅದು ಏನು ಅಂದ್ರೆ, ಮೊದಲೇ ವ್ಯಾಖ್ಯಾನದಲ್ಲಿ ಆಲೋಢ್ಯ ಎಂಬುದಕ್ಕೆ ಸಾಮಾನ್ಯತಃ ನೋಡಿ ತಿಳಿದು ಅಂತ ಅರ್ಥ ಮಾಡಿತ್ತು, ವಿಚಾರ್ಯ ಎಂಬುದಕ್ಕೆ ವಿಶೇಷವಾಗಿ ತಿಳಿದುಕೊಂಡು ಅಂತ ಅರ್ಥ, ವಿಚಾರಿಸಿ ಅಂತ ಅರ್ಥ. ಈಗ ಹಾಗಲ್ಲ, ಆಲೋಢ್ಯ ಎಂಬುದಕ್ಕೆ ಮಥನ ಮಾಡಿ ಅಂತ ಅರ್ಥ, ವಿಶೇಷವಾಗಿ ಅಂತ ಅರ್ಥದಕ್ಕ ಮಥನ ಮಾಡಿ ಅಂತ ಅರ್ಥ ಎಲ್ಲ ಶಾಸ್ತ್ರಗಳನ್ನು ಕೂಡ. ತದೇವ ಸ್ಪಷ್ಟಯತಿ, ಸರ್ವಶಾಸ್ತ್ರಾಣಿ ಆಲೋಢ್ಯ ಎಂಬುದನ್ನೇ ಸ್ಪಷ್ಟನೆ ಮಾಡ್ತಾ ಇದೆ ಮುಂದಿನ ಶಬ್ದ. ಸರ್ವಶಾಸ್ತ್ರಾಣಿ ಪುನಃ ಪುನಃ ವಿಚಾರ್ಯ ಅಂತ ಅರ್ಥ. ಆಲೋಢ್ಯ ಎಂಬುದರ ವ್ಯಾಖ್ಯಾನವೇ, ಅದರ ಒಂದು ಸ್ಪಷ್ಟನೆಯೇ ಮುಂದಿನ ವಾಕ್ಯ. ಪುನಃ ಪುನಃ ಸರ್ವಶಾಸ್ತ್ರಾಣಿ ವಿಚಾರ್ಯ, ಎಲ್ಲ ಶಾಸ್ತ್ರಗಳನ್ನ ಮತ್ತೆ ಮತ್ತೆ ವಿಚಾರಿಸಿದಾಗ ನಾರಾಯಣನೇ ಧ್ಯಾನ ವಿಷಯ, ಧ್ಯಾನಕ್ಕೆ ವಿಷಯನಾದವ ನಾರಾಯಣನೇ ಮುಖ್ಯ ಅಂತ ಸ್ಪಷ್ಟವಾಗಿ ಈ ಶ್ಲೋಕದಿಂದ ನಮಗೆ ತಿಳಿದು ಬರುತ್ತದೆ. ಹೀಗಾಗಿ ಈ ಶ್ಲೋಕವು ಕೂಡ ಮಹಾಭಾರತದ ಶ್ಲೋಕವೇ. ಹೀಗಾಗಿ ಇದು ಕೂಡ ಭಗವಂತನಿಗೆ, ವಿಷ್ಣುವಿಗೆ ಸರ್ವೋತ್ತಮತ್ವವನ್ನೇ ಹೇಳುತ್ತಾ ಇದೆ. ಅದಕ್ಕಾಗಿ ಎಲ್ಲ ಶಾಸ್ತ್ರಗಳು ಕೂಡ, ಈ ಎಲ್ಲ ಶಾಸ್ತ್ರವು ಕೂಡ ಹರಿ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದ್ರೊಳಗೇನೆ ಮುಖ್ಯ ತಾತ್ಪರ್ಯವನ್ನ ಹೊಂದಿವೆ ಎಂಬುದಾಗಿ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದು 70ನೆಯ ಶ್ಲೋಕದ ಅಭಿಪ್ರಾಯ, 70ನೇ ಶ್ಲೋಕದ ಒಂದು ಅರ್ಥ. ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳಬಹುದು. ಆಚಾರ್ಯ ಪ್ರಶ್ನೆ ಇಲ್ಲ, ಇದು ಮೂಲದಾಗ 69 ಅದ ನೀವು ಹೇಳಿದ್ದೆವು, ನೀವು 71 ಅದೇನು ಮುಂದೆ ಅದೇನು ಶ್ಲೋಕ? ಸಂಖ್ಯೆ ಬಗ್ಗೆ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ಅವು ಪುಸ್ತಕದಲ್ಲಿ ಕೆಲವು ಶ್ಲೋಕಗಳಲ್ಲಿ ತಗೊಂಡು ಶ್ಲೋಕವನ್ನು ಹಿಡಿದಿರ್ತಾರೆ, ಕೆಲವು ಶ್ಲೋಕದಲ್ಲಿ ಹಿಡಿದಿರ್ತಾರೆ, ಹೆಚ್ಚು ಕಮ್ಮಿ ಆಗಿರ್ತಾವ ಅಷ್ಟೇ.
ನೀವು ಬೇರೆ ಬೇರೆ ಸರಿ ಸರ್, ಆಯ್ತು. ವಾಲಿ ಇಟ್ಕೊಂಡು ಹೌದು. ಪುಸ್ತಕ ಪ್ರಕಟಿಸ್ತಾರೆ. ಈಗ ನನ್ನ ಸರಿ. ನನ್ನ ಪುಸ್ತಕದಲ್ಲಿ 72 ಇದೆ, ಹಾಗಂತ ಏನು ಇಲ್ಲ. ಆಚಾರ್ಯ ಹೇಳಿದ್ರೆ ಇಲ್ಲ. ಆಯ್ತು. ಅದೇ ಅದೇ ಸರಿ. ಸರ್ ಇದು ಅಲ್ಲ, ಆಲೋಟ್ಯ. ಅಲ್ಲ. ಸರ್ ಆಲೋಟ್ಯ ಅಂದ್ರೆ ಇದು ಮಥನ ಮಾಡೋದು ಅಂತ ಅರ್ಥ ಬರುತ್ತಾ ಆಚಾರ್ಯ? ಹೌದು, ಆಲೋಢ್ಯ ಮಥನ ಮಾಡಿ ಅಂತ ಅರ್ಥ. ಮಥನ ಮಾಡಿ ಅದು ಅದಕ್ಕೆ ಅದು ಅದು ವಿಶೇಷ ಅರ್ಥ ಆಲೋಟ್ಯ ಅಲ್ಲ, ಅಂದ್ರೆ. ಮಥನ ಮಾಡಿ ಅಂತ ಅರ್ಥ ಇದೆ. ಹಾ ಹಾ ಆಲೋಟ್ಯ ಅಂದ್ರೆ ಮಥನ ಮಥನ ಮಾಡುವಂತ. ತಿಳಿದುಕೊಂಡು ಅಂತೆ ಅರ್ಥ, ವಿಚಾರ ಮಾಡಿ ಅಂತೆ ಅರ್ಥ. ಹಾ ಹಾ ಅದರ ಹಾ. ಅದರ ವ್ಯಾಖ್ಯಾನ, ಅದರ ಸ್ಪಷ್ಟನೆಯನ್ನೇ ಮುಂದೆ ವಿಚಾರ್ಯ. ಮಾಡಿದ್ರು. ಹಾ ಪುನಃ ಪುನಃ ವಿಚಾರ್ಯ ಅಂತ ಅದರ ಹಾ. ಸ್ಪಷ್ಟನೆ. ಅದಕ್ಕೆ ಇದು ಎರಡನೇ ಆಲೋಟ್ಯ ಅನ್ನೋದಕ್ಕೆ ಸ್ಪಷ್ಟನೆ ಕೊಟ್ಟಿರೋದು ಇದರಲ್ಲಿ. ಇದು ಎರಡನೇ ವ್ಯಾಖ್ಯಾನ. ಹಾ. ಒಂದನೇ ವ್ಯಾಖ್ಯಾನದಲ್ಲಿ ಆಲೋಢ್ಯ ಎಂಬುದಕ್ಕೆ ಸಾಮಾನ್ಯತಃ ತಿಳಿದುಕೊಂಡು, ವಿಚಾರ್ಯ ಅಂದ್ರೆ ವಿಶೇಷವಾಗಿ ತಿಳಿದುಕೊಂಡು ಅಂತ ಅರ್ಥ. ಹಾ ಅದು ಸರಿ. ಮುಂದಿನ ಶ್ಲೋಕ, ಅದಕ್ಕೆ ಅವತಾರಿಕೆ. ವಿಷ್ಣು ಸ್ಮರಣ ಅಸ್ಮರಣಾಭ್ಯಾಮಪಿ ಸರ್ವ ವಿಧಿ ನಿಷೇಧ ಸಿದ್ಧೆ ವಿಷ್ಣು ಸರ್ವೋತ್ತಮಃ ಇತಿ ಅರ್ಥ ಪ್ರತಿಪಾದಕಂ ವಚನಂ ಪಠತಿ. ಮುಂದಿನ ಶ್ಲೋಕವನ್ನ ಏನು ಕೊಡ್ತಾ ಇದ್ದಾರೆ ಅಂದ್ರೆ, ಭಗವಂತನ ಸ್ಮರಣೆ, ಭಗವಂತನ ಸ್ಮರಣೆಯನ್ನ ಮಾಡಲೇಬೇಕು, ಭಗವಂತನ ವಿಸ್ಮರಣೆಯನ್ನ ಬಿಡಬಾರದು, ಭಗವಂತನ ವಿಸ್ಮರಣೆ ಆಗಬಾರದು ಅಂತ ಏನ್ ಹೇಳ್ತಾ ಇದೆಯೋ, ಈ ವಿಷಯದಿಂದಾಗಿ ಭಗವಂತನಿಗೆ ಸರ್ವೋತ್ತಮತ್ವ ಈ ವಚನದಿಂದ ಸಿದ್ಧವಾಗ್ತದೆ. ಅದಕ್ಕಾಗಿ ಅಂತಹ ವಚನವನ್ನ ಇಲ್ಲಿ ಕೊಡ್ಲಿಕ್ಕತ್ತಿದ್ದಾರೆ. ಭಗವಂತನ ಸ್ಮರಣೆಯನ್ನ ಮಾಡಲೇಬೇಕು ಯಾವಾಗಲೂ ಕೂಡ, ಭಗವಂತನ ವಿಸ್ಮರಣೆ ಆಗಬಾರದು ಅಂತ ಹೇಳುವಂತಹ ವಚನವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. 71ನೆಯ ಶ್ಲೋಕ. ಸ್ಮರ್ತವ್ಯ ಸತತಂ ವಿಷ್ಣು ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್. ವಿಸ್ಮೃತವ್ಯೋ ನ ಜಾತುಚಿತ್. ಸ್ಮರ್ತವ್ಯೋ ನ ಜಾತುಚಿತ್. ವಿಸ್ಮರ್ತವ್ಯೋ ನ ಜಾತುಚಿತ್. ಸರ್ವೇ ವಿಧಿ ನಿಷೇಧಾ ಸ್ಯುಃ. ಸರ್ವೇ ವಿಧಿ ನಿಷೇಧಾ ಸ್ಯುಃ. ಏತಯೋರೇವ ಕಿಂಕರಾಃ. ಏತಯೋರೇವ ಕಿಂಕರಾಃ. ಸ್ಮರ್ತವ್ಯಃ ಸತತಂ ವಿಷ್ಣುಃ ವಿಸ್ಮರ್ತವ್ಯೋ ನ ಜಾತುಚಿತ್. ಸರ್ವೇ ವಿಧಿ ನಿಷೇಧಾ ಸ್ಯುಃ ಏತಯೋರೇವ ಕಿಂಕರಾಃ ಎಂಬುದಾಗಿ 71ನೆಯ ಶ್ಲೋಕ ಪದವಿಭಾಗ. ಸ್ಮರ್ತವ್ಯಃ ಸತತಂ ವಿಷ್ಣುಃ ವಿಸ್ಮರ್ತವ್ಯಃ ನ ಜಾತುಚಿತ್. ಸರ್ವೇ ವಿಧಿ ನಿಷೇಧಾಃ ಸ್ಯುಃ ಏತಯೋಃ ಏವ ಕಿಂಕರಾಃ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಸ್ಮರ್ತವ್ಯ ಸತತಂ ವಿಷ್ಣು, ಸತತಂ ವಿಷ್ಣು ಸತತಂ ಸ್ಮರ್ತವ್ಯ. ವಿಷ್ಣು ಭಗವಂತ, ಆ ವಿಷ್ಣು ಸತತಂ ಸ್ಮರ್ತವ್ಯ, ಯಾವಾಗಲೂ ಕೂಡ ಸ್ಮರಣೆಗೆ ವಿಷಯನಾದವ, ಅಂದ್ರೆ ಯಾವಾಗಲೂ ಅವನ ಸ್ಮರಣೆಯನ್ನ ಮಾಡಲೇಬೇಕು. ಸತತಂ ಸ್ಮರ್ತವ್ಯ, ಯಾವಾಗಲೂ ಸ್ಮರಣೆ ಮಾಡಲೇಬೇಕು. ವಿಷ್ಣು ಸತತಂ ಸ್ಮರ್ತವ್ಯ. ಜಾತುಚಿತ ಅಂದ್ರೆ ಕದಾಚಿದಪಿ, ಎಂದಿಗೂ ಕೂಡ ವಿಷ್ಣು, ಮತ್ ಶಬ್ದ ಇಟ್ಕೊಳ್ಬೇಕು ಅದನ್ನ. ವಿಷ್ಣು ಸತತಂ ಸ್ಮರ್ತವ್ಯ ಅಷ್ಟೇ ಅಲ್ಲ, ವಿಷ್ಣು ಜಾತುಚಿತ, ಆ ಭಗವಂತ ವಿಷ್ಣುವು ಜಾತುಚಿತ ಅಂದ್ರೆ ಎಂದಿಗೂ ಕೂಡ, ಕದಾಚಿದಪಿ ಎಂದಿಗೂ ಕೂಡ, ನ ವಿಸ್ಮರ್ತವ್ಯ ಮರೆಯಬಾರದು, ಆ ಭಗವಂತನನ್ನ ಮರೆಯುವಂತೆ ಇಲ್ಲ, ಯಾವಾಗಲೂ ಅವನ ಸ್ಮರಣೆಯನ್ನ ಮಾಡಲೇಬೇಕು, ಅವನ ಸ್ಮರಣೆಯನ್ನ ಬಿಡುವಂತೆ ಇಲ್ಲ, ಅವನ ಮರೆಯುವಂತೆ ಇಲ್ಲ ಅಂತ ಈ 2 ಪಾದಗಳಿಗೆ ಅರ್ಥ. ಇದು ವಿಧಾನವನ್ನ ಈ ರೀತಿಯಾಗಿ ವಿಧಾನ ಮಾಡ್ತಾ ಇದ್ದದ್ದು. ಯಾವಾಗಲೂ ಸ್ಮರಣೆಯನ್ನ ಮಾಡಲೇಬೇಕು, ವಿಸ್ಮರಣೆಯನ್ನ ಮಾಡ್ಲಿಕ್ಕೆ ಹೋಗಬಾರದು, ವಿಸ್ಮರಣೆ ಎಂದಿಗೂ ಆಗಬಾರದು ಅಂತ ಈ 2 ವಿಧಿಯನ್ನ ಮಾಡ್ತಾ ಇದ್ದಾರೆ.
ವಿಸ್ಮರಣೆ ಆಗಬಾರದು, ಸ್ಮರಣೆಯೇ ಆಗಬೇಕು ಯಾವಾಗಲೂ ಕೂಡ ಅಂತ. ಏತಯೋಹೋ ವಿಧಾನಂ ಕುತಃ, ಇದನ್ಯಾಕೆ ವಿಧಾನ ಮಾಡ್ಲಿಕತ್ತಾರ್ರಿ? ಭಗವಂತನ ಸ್ಮರಣೆಯನ್ನ ಮಾಡಲೇಬೇಕು, ವಿಸ್ಮರಣೆಯನ್ನ ಮಾಡಬಾರದು, ಸ್ಮರಣೆ ಆಗಬಾರದು ಅಂತ ಇದನ್ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇತ್ಯತಃ ಆಹ ಸರ್ವೇ ಇತಿ, ಯಾಕೆ ಅಂತ ಹೇಳ್ತಾರೆ ಮುಂದಿನ 2 ಪಾದಗಳಲ್ಲಿ. ಸರ್ವೇ ವಿಧಿ ನಿಷೇಧಾ ಸ್ಯುಹು ಏತಯೋರೇವ ಕಿಂಕರಾಹ. ಸರ್ವೇ ವಿಧಿ ನಿಷೇಧಾಹ, ಎಲ್ಲ ವಿಧಿ ನಿಷೇಧಗಳು ಕೂಡ ಏನಾಗಿವೆ ಅಂತಂದ್ರೆ, ಏತಯೋಹೋ ಏವ ಕಿಂಕರಾಹ ಸ್ಯುಹು. ಎಲ್ಲಾ ವಿಧಿ ನಿಷೇಧಗಳು ನೋಡಿ ಯಾವುವು ಅಂತ ಕೆಲವೊಂದು ಕೊಡ್ತಾರೆ ಇಲ್ಲಿ. ಸರ್ವೇ ವಿಧಿ ನಿಷೇಧ ಎಂಬುದಕ್ಕೆ ವಿಧಿ ಮತ್ತು ನಿಷೇಧಗಳು. ವಿಧಿ ಅಂದ್ರೆ ಮಾಡು ಅಂತ ಹೇಳೋದನ್ನ ವಿಧಿ ಅಂತ ಕರೀತಾರೆ. ಇದನ್ನ ಮಾಡು ಅಂತ ಹೇಳ್ತಾರಲ್ಲ, ಅಂತಹವುಗಳನ್ನ ವಿಧಿವಾಕ್ಯ, ವಿಧಿ ಅಂತ ಕರೀತಾರೆ. ನಿಷೇಧ ಅಂದ್ರೆ ಯಾವ್ದ ಮಾಡಬೇಡ ಅಂತ ಹೇಳ್ತಾರೆ, ಅದನ್ನು ನಿಷೇಧ ಅಂತ ಕರೆಯೋದು. ಶಾಸ್ತ್ರದಲ್ಲಿ, ವೇದದಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ, ಎಲ್ಲ ಇತಿಹಾಸ ಗ್ರಂಥಗಳಲ್ಲಿ ವಿಧಿಯನ್ನ ಮಾಡಿದ್ದೇನು, ನಿಷೇಧವನ್ನ ಮಾಡಿದ್ದೇನು ಅಂತಂದ್ರೆ ಟಿಪ್ಪಣಿಕಾರ ಕೊಡ್ತಾರೆ ಕೆಲವೊಂದನ್ನ. ಸ್ನಾನ ಸಂಧ್ಯಾವಂದನಾದಿ ವಿಧಯ, ಸ್ನಾನ ಮಾಡಬೇಕು ಅಂತ ವಿಧಿ ಇದೆ. ಸಂಧ್ಯಾವಂದನೆ ಮಾಡಬೇಕು, ಅಹರ ಸಂಧ್ಯಾ ಉಪಾಸೀತ ಅಂತ ವಿಧಿ ಇದೆ. ಸಂಧ್ಯಾವಂದನೆ ಮಾಡಬೇಕು, ಹೀಗೆ ಅನೇಕ ವಿಧಿಗಳಿವೆ. ಇನ್ನು ನಿಷೇಧ, ಇದನ್ನ ಮಾಡಬೇಡ ಇದನ್ನ ಅಂತ ಹೇಳುವಂತ ನಿಷೇಧ ಯಾವುದು ಅಂದ್ರೆ ಪಲಾಂಡು ಭಕ್ಷಣಾದಿ ನಿಷೇಧಾಹ. ಪಲಾಂಡು ಅಂದ್ರೆ ನಿಷಿದ್ಧವಾದಂತಹ ಪದಾರ್ಥ, ತಿನ್ನುವಂತಹ ಪದಾರ್ಥ. ಆ ಪಲಾಂಡುವನ್ನ ಭಕ್ಷಣ ಮಾಡಬಾರದು ಅಂತ ಹೇಳುವಂತಹ ವಚನಗಳಿವೆ. ಹೀಗಾಗಿ ಕೆಲವೊಂದು ತಿನ್ನಬಾರದು ಅಂತ ಹೇಳುವಂಥದ್ದು, ಕೆಲವೊಂದು ಅನೇಕ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳುವಂತಹ ವಚನಗಳು, ಹೀಗೆ ನಿಷೇಧ ಮಾಡುವಂತಹ ವಚನಗಳು, ವಿಧಿ ಮಾಡುವಂತಹ ವಚನಗಳು, ನಿಷೇಧವನ್ನ ಮಾಡುವಂತಹ ವಚನಗಳು. ಇವೆಲ್ಲವೂ ಕೂಡ ಅವೇನೇನಿವೆಯಲ್ಲ ಅವೆಲ್ಲವೂ ಕೂಡ ಏನು ಅಂದ್ರೆ ಏತಯೋರೇವ ಕಿಂಕರಾಹ. ಏತಯೋಹ ಏವ, ಈ ಎರಡರ ಅಂದ್ರೆ ಯಾವುದು? ಮೇನ್ ಹೇಳಿದ್ರಲ್ಲ, ಸತತಂ ವಿಷ್ಣು ಸತತಂ ಸ್ಮರ್ತವ್ಯ, ಯಾವಾಗಲೂ ಭಗವಂತನ ಸ್ಮರಣೆ ಮಾಡಲ್ಪಡಬೇಕು, ಭಗವಂತ ಸ್ಮರಣೆ ಮಾಡಲ್ಪಡಬೇಕು, ಭಗವಂತನನ್ನ ಸ್ಮರಣೆ ಮಾಡಬೇಕು ಅಂತ ಅರ್ಥ. ಅದಕ್ಕೆ ಸ್ಮರಣೆ ಮಾಡಬೇಕು ಅಂತ ವಿಧಿ ಮಾಡ್ತಾ ಇದೆ. ಹೀಗಾಗಿ ಇದು ವಿಧಿ, ಇದೇ ಮುಖ್ಯವಾದದ್ದು. ಇನ್ನು ಉಳಿದಂತಹ ವಿಧಿಗಳು ಏನೇನಿವೆಯೋ ಅವೆಲ್ಲವೂ ಕೂಡ ಇದರ ಕಿಂಕರ. ಭಗವಂತನ ಸ್ಮರಣೆ ಮಾಡಬೇಕು ಅಂತ ಏನ್ ಹೇಳ್ತಾ ಇದೆಯೋ ಇದರ ಕಿಂಕರ ಅಂದರೆ ದಾಸ ಅಂತ ಅರ್ಥ, ಸೇವಕ ಅಂತ ಅರ್ಥ, ಇದರ ಸೇವಕರು ಅಂತ ಅರ್ಥ. ಎಲ್ಲಾ ವಿಧಿಗಳು ಕೂಡ ಇದರ ಸೇವಕರಿದ್ದಂಗೆ. ಇನ್ನು ನಿಷೇಧಗಳು, ನಿಷೇಧ ಮಾಡಿದ್ಯಾವ ಮೇಲೆ ಅಲ್ಲಿ ವಿಸ್ಮರ್ತವ್ಯೋ ನ ಜಾತು ಚಿತ, ವಿಷ್ಣು ನ ವಿಸ್ಮರ್ತವ್ಯ ನ ಜಾತು ಚಿತ. ವಿಷ್ಣು ಎಂದಿಗೂ ಕೂಡ ಮರೆಯಬಾರದು ಅಂತ ಅಲ್ಲಿ ವಿಸ್ಮರಣೆಯನ್ನ ನಿಷೇಧ ಮಾಡ್ತಾ ಇದೆ. ವಿಸ್ಮರಣೆ ಅಂದ್ರೆ ಮರೆಯೋದು, ಅದನ್ನು ನಿಷೇಧ ಮಾಡ್ತಾ ಇದೆ. ಹೀಗಾಗಿ ಒಂದು ವಿಧಿ ವಾಕ್ಯ ಇದೆ, ಒಂದು ನಿಷೇಧ ವಾಕ್ಯ ಇದೆ. ಸತತಂ ವಿಷ್ಣು ಸ್ಮರ್ತವ್ಯ, ಇದು ವಿಧಿ ವಾಕ್ಯ. ಸತತಂ ಜಾತುಚಿತ, ಎಂದಿಗೂ ಕೂಡ ವಿಷ್ಣು ನ ವಿಸ್ಮರ್ತವ್ಯ ಅಂತ ನಿಷೇಧ ವಾಕ್ಯ ಇದೆ. ಇವೇ ಪ್ರಧಾನವಾದದ್ದು. ಇನ್ನು ಉಳಿದಂತಹ ಏನೇನು ವಿಧಿವಾಕ್ಯಗಳಿವೆಯೋ ಆ ಎಲ್ಲ ವಿಧಿವಾಕ್ಯಗಳು ಕೂಡ ಸತತಂ ವಿಷ್ಣು ಸ್ಮರ್ತವ್ಯ ಎಂಬುವಂತಹದರ ಸೇವಕರು, ಕಿಂಕರರು. ಇನ್ನು ಯಾವುದು ನಿಷೇಧ ವಾಕ್ಯಗಳಿವೆಯೋ ಎಲ್ಲವೂ ಕೂಡ ವಿಸ್ಮರ್ತವ್ಯ ನ ಜಾತು ಚಿತ ಎಂಬುವಂತಹ ನಿಷೇಧ ವಾಕ್ಯಕ್ಕೆ ಅವೆಲ್ಲವೂ ಕೂಡ ಕಿಂಕರರು ಅಂತ ತಿಳಿದುಕೊಳ್ಳಬೇಕು. ಕಿಂಕರ ಎಂಬುದಕ್ಕೆ ಅಂಗಾನ್ಯೇವ, ಅವೆಲ್ಲವೂ ಕೂಡ ಅಂಗಗಳು, ಮೋಕ್ಷಕ್ಕೆ ಅಂಗಗಳು. ನೋಡಿ, ಸಂಧ್ಯಾ ವಂದನೆ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ವಿಧಿ ಇದೆ. ಈ ವಿಧಿ ಇದೆ, ಅದಕ್ಕೆ ವಿಧಿಯನ್ನ ಮಾಡಿದರೆ ಮೋಕ್ಷ ಆಗಿಬಿಡುತ್ತದೇನೋ ಅಂದ್ರೆ ನೇರವಾಗಿ ಇದರಿಂದ ಮೋಕ್ಷ ಆಗೋದಿಲ್ಲ. ಅದಕ್ಕೆ ಕೊಡ್ತಾರೆ ನೋಡಿ, ನ ಸಾಕ್ಷಾತ್ ವಿಷ್ಣು ಪ್ರೀತಿ ಜನಕಾನಿ,
ಇವು ಸಂಧ್ಯಾವಂದನ ಎಲ್ಲ ವಿಧಿಗಳು ಏನಿವೆಯೋ ಎಲ್ಲ ವಿಧಿಗಳು ಕೂಡ ಸಾಕ್ಷಾತ್ ವಿಷ್ಣು ಪ್ರೀತಿಗೆ ಮೋಕ್ಷಕ್ಕೆ ಇವು ಸಾಧಕವಾಗೋದಿಲ್ಲ. ಅದಕ್ಕೆ ಮುಖ್ಯವಾದದ್ದು ಯಾವುದು ಅಂದ್ರೆ ವಿಷ್ಣು ಸ್ಮರಣ. ಅದೇ ಕೊಟ್ರು, ಸ್ಮರ್ತವ್ಯ ಸತತಂ ವಿಷ್ಣು ಅಂತ ಏನಿದೆಯಲ್ಲ ಅದೇ ಮುಖ್ಯವಾಗಿ ಭಗವಂತನ ಪ್ರೀತಿ. ಭಗವಂತನ ಪ್ರೀತಿ ಯಾವಾಗ ಆಗ್ತದೆ ಅಂದ್ರೆ ಭಗವಂತನನ್ನ ಯಾರು ಸ್ಮರಣೆ ಮಾಡ್ತಾರೋ ಅದರಿಂದ ಭಗವಂತನ ನೇರವಾಗಿ ಪ್ರೀತಿ ಆಗ್ತದೆ. ಇನ್ನು ಇಲ್ಲೆಲ್ಲ ಉಳಿದೆಲ್ಲ ವಿಧಿಗಳು ಕೂಡ ಅದಕ್ಕೆ ಅಂಗಗಳು. ಹೀಗಾಗಿ ಇದೇ ಮುಖ್ಯವಾದದ್ದು ಅಂತ ಹೇಳಿದ್ದು. ಇನ್ನ ವಿಸ್ಮರ್ತವ್ಯ ನ ಜಾತುಚಿತ ಅಂತ ನಿಷೇಧ ಮಾಡ್ತಾ ಇದೆ, ವಿಸ್ಮರಣದ ನಿಷೇಧ ಮಾಡ್ತಾ ಇದ್ದಾರೆ. ಇನ್ನು ಉಳಿದೆಲ್ಲ ನಿಷೇಧಗಳು ಕೂಡ ಪಲಾಂಡು ಭಕ್ಷಣವನ್ನ ಮಾಡಬಾರದು, ಕಲಜ್ಜವನ್ನ ತಿನ್ನಬಾರದು, ಮಾಂಸವನ್ನು ತಿನ್ನಬಾರದು, ಸುರಾವನ್ನ ಕುಡಿಬಾರದು ಅಂತ ಹೀಗೆ ಏನೇನು ನಿಷೇಧಗಳಿವೆಯೋ ಎಲ್ಲ ನಿಷೇಧಗಳು ಕೂಡ ವಿಸ್ಮರ್ತವ್ಯೋ ನಜಾತುಷಿತ ಎಂಬುದರ ಇದು ಕಿಂಕರ ಅಂದ್ರೆ ಅದಕ್ಕೆ ಅಂಗನೇ ಹೊರತು ಅದೇ ನೇರವಾಗಿ ಸುರಾಪಾನ ಮಾಡಲಿಲ್ಲ ಅಂದ್ರೆ ಭಗವಂತನ ಪ್ರೀತಿ ಆಗ್ತದೆ ಅಂತ ಸರ್ವಥ ಅಲ್ಲ, ಅದೇ ಮುಖ್ಯ ಅಲ್ಲ. ಅದು ಭಗವಂತನ ಸ್ಮರಣೆಯನ್ನ ಬಿಡದೆ ಹೋದರೆ, ಭಗವಂತನ ಸ್ಮರಣೆ ಬಿಡಬಾರದು, ಆಗ ಈ ನಿಷೇಧವನ್ನ ಸುರಾಪಾನವನ್ನ ಮಾಡೋದನ್ನು ಬಿಟ್ರೆ ಆಗ ಅದರಿಂದ ಭಗವಂತನಿಗೆ ಪ್ರೀತಿ ಆಗ್ತದೆ. ಹೀಗಾಗಿ ಇವೆಲ್ಲವೂ ಕೂಡ ಎಲ್ಲ ವಿಧಿ ನಿಷೇಧಗಳು ಕೂಡ ಭಗವಂತನ ಪ್ರೀತಿಗೆ ಸಾಕ್ಷಾತ್ ನೇರವಾಗಿ ಅಂಗವಾಗೋದಿಲ್ಲ. ನೇರವಾಗಿ ಅಂಗವಾಗುವುದು, ನೇರವಾಗಿ ಭಗವಂತನ ಪ್ರೀತಿ ಆಗುವುದು ಎದರಿಂದ ಅಂದ್ರೆ ಇವೆರಡರಿಂದ. ಯಾವಾಗಲೂ ಸ್ಮರಣೆಯನ್ನ ಮಾಡಬೇಕು, ವಿಸ್ಮರಣೆಯನ್ನ ಬಿಡಬೇಕು. ಹೀಗೆ ಇವೇ ಮುಖ್ಯವಾದದ್ದು ನೋಡ್ರಿ. ಹೀಗೆ ಹೇಳ್ತಾ ಇದೆ ಈ ಶ್ಲೋಕ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧ ಸ್ಯು ಏತಯೋರೇವ ಕಿಂಕರಾಹ ಅಂತ ಹೇಳ್ತಾ ಇದೆ. ಇದರಿಂದ ಏನ್ ಗೊತ್ತಾಗ್ತದೆ ಅಂತ ಟಿಪ್ಪಣಿಕಾರ ತಿಳಿಸ್ತಾರೆ. ಯಸ್ಯ ಸ್ಮರಣಮಪಿ ಪುರುಷಾರ್ಥ ಜನಕಂ ವಿಸ್ಮರಣಂ ಅನರ್ಥಾಪಾದಕಂ. ನೋಡಿ, ಯಾರ ಭಗವಂತನ ಸ್ಮರಣೆ ಮಾಡಿದರೆ ಏನ್ ಸಿಗ್ತದೆ? ಪುರುಷಾರ್ಥನೇ ಸಿಗ್ತದೆ ನಮಗೆ. ಭಗವಂತ ಮೋಕ್ಷವನ್ನೇ ಕೊಡ್ತಾನೆ, ಹೇಳಿದ್ದೆಲ್ಲವನ್ನು ಕೊಡ್ತಾನೆ ಭಗವಂತ. ಅದು ಅದರಿಂದ ಭಗವಂತನ ಸ್ಮರಣೆಯಿಂದ. ಯಾರ ಸ್ಮರಣೆ ಮಾಡಿದರೆ ಎಲ್ಲ ಪುರುಷಾರ್ಥವೂ ಸಿಗ್ತದೋ, ಯಾರ ವಿಸ್ಮರಣೆ ಆದರೆ, ಯಾರ ಸ್ಮರಣೆ ಆಗದೆ ಹೋದರೆ, ಯಾರನ್ನ ಮರೆತು ಬಿಟ್ರೆ ನಾವು ನಮಗೆ ಅನರ್ಥಗಳು ಕೆಟ್ಟದ್ದಾಗ್ತವೋ ಅಂತ ಹೇಳ್ತಾ ಇರುವಾಗ ಆ ಸ್ಮರಣೆ ಏನಿದೆ ಅಲ್ಲ, ಯಾರ ಸ್ಮರಣೆ ಮಾಡಿದರೆ ಪುರುಷಾರ್ಥ, ಯಾರ ಸ್ಮರಣೆ ಬಿಟ್ರೆ ಅನರ್ಥ. ಇದರಿಂದ ಗೊತ್ತಾಗ್ತದೆ ಯಾರ ಸ್ಮರಣೆ ಮಾಡಿದಾಗ ಅಂತ ಹೇಳಿದಾಗ ಯಾರ ಅಂತ ಹೇಳ್ತಾ ಇದ್ದೀವಲ್ಲ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಉತ್ತಮನಾದಂತಹ ವ್ಯಕ್ತಿ. ಸಹ ಉತ್ತಮ ಇತಿ ಕಿಮು ವಕ್ತವ್ಯಂ ಇತ್ಯರ್ಥ. ಆ ವ್ಯಕ್ತಿ ಉತ್ತಮ ಅಂತ ಹೇಳೋದೇನು? ಅವನ ಸ್ಮರಣೆ ಮಾಡಿದರೆ ಪುರುಷಾರ್ಥ ಸಿಗ್ತದೆ, ಅವನ ಸ್ಮರಣೆ ಬಿಟ್ರೆ ಅನರ್ಥ ಆಗ್ತದೆ ಅಂತ ಹೇಳುವಾಗ ಅವನು ಉತ್ತಮ ಅಂತ ಮತ್ ಬೇರೆ ಹೇಳಬೇಕಾಗೇ ಇಲ್ಲ. ಕೈಮುತ್ಯ ನ್ಯಾಯದಿಂದಾಗಿ ಇದು ಸಿದ್ಧವಾಗ್ತದೆ. ಹೀಗಾಗಿ ಭಗವಂತನೇ ಸರ್ವೋತ್ತಮ ಅಂತ ಈ ಶ್ಲೋಕದಿಂದಲೂ ಕೂಡ ನಮಗೆ ತಿಳಿದು ಬರ್ತದೆ ಅಂತ ಶ್ರೀಮದಾಚಾರ್ಯರು ಈ ಶ್ಲೋಕವನ್ನು ಕೂಡ ಉದಾಹರಣೆ ಮಾಡಿ ಭಗವತ್ ಸರ್ವೋತ್ತಮತ್ವವನ್ನ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕಗಳಿಂದಲೂ ಕೂಡ ತಿಳಿಸಿಕೊಡ್ತಾ ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಏನಾದರೂ ಶ್ಲೋಕದಲ್ಲಿ ಪ್ರಶ್ನೆ ಇದ್ರೆ ಕೇಳ್ರಿ. ಹರೇ ನಮ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಬಹಳ ಚಲೋ ಇದೆ ಇದು ಪದ್ಯ. ತಾತ್ಪರ್ಯ ಏನಂದ್ರೆ ನಾವು ಮಡಿ ಮೇಲ್ಗೆ ಅಂತ ಹೋರಾಡ್ತೀವಿ, ಒಳ್ಳೇದು. ಆದ್ರೆ ಸ್ಮರಣೆ, ಭಕ್ತಿ, ಹರಿಸ್ಮರಣೆ ಜಾಸ್ತಿ ಮುಖ್ಯ ಅಂತ ಬರುತ್ತೆ. ಬಾಕಿ ಎಲ್ಲ ಮಾಡ್ರಿ ಬಿಡ್ರಿ, ಹರಿಸ್ಮರಣೆ ಬಿಡಬೇಡ್ರಿ ನೀವು ಅಷ್ಟೇ. ಅದನ್ನ ಬಿಡ್ರಿ ಅಂತ ಅರ್ಥ ಹೇಳ್ತಾ ಇಲ್ಲ. ವಿಧಿ ಮುಖ್ಯ, ಅದೇ ವಿಧಿ ಮಾಡ್ಲೇ, ಅದರಿಂದ ನೇರವಾಗಿ ಭಗವಂತನ ಪ್ರೀತಿ ಆಗೋದಿಲ್ಲ. ಭಗವಂತನ ಸ್ಮರಣೆಯನ್ನ ಮಾಡಿ ಅದರ ಜೊತೆಗೆ ವಿಧಿಯನ್ನು ಪಾಲನೆ ಮಾಡಬೇಕು, ಆಗ ಭಗವಂತನ ಪ್ರೀತನಾಗ್ತಾನೆ. ಅದನ್ನು ಬಿಟ್ಟು ಇದನ್ನು ಮಾಡಿದರೂ ಭಗವಂತ ಪ್ರೀತನಾಗೋದಿಲ್ಲ. ಸ್ಮರಣೆ ಮಾಡಿದ್ರೆ ಸಾಕು ಅಂತ ಬರೀ ಸ್ಮರಣೆ ಮಾಡ್ತಾ ವಿಧಿಯನ್ನ ಬಿಡ್ತೇವೆ ಅಂದ್ರೆ ಅದರಿಂದ ಭಗವಂತ ಪ್ರೀತನಾಗೋದಿಲ್ಲ. ವಿಧಿಯ ಜೊತೆಗೆ ಇದು ಮುಖ್ಯ ಅಷ್ಟೇ, ಅದರಲ್ಲಿ ಇದು ಮುಖ್ಯ ಜಾಸ್ತಿ ಮುಖ್ಯ ಅಂತ ಅರ್ಥ. ಧನ್ಯವಾದ ಆಚಾರ್ಯ. ಶ್ರೀಕೃಷ್ಣ ಅರ್ಪಣಮಸ್ತು.